ಬೀದರ್ನಲ್ಲಿ ಅಕ್ರಮವಾಗಿ ಗುಟ್ಕಾ ತಂಬಾಕು ತಯಾರಿಕೆ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೀದರ್ನಲ್ಲಿ ದಾಳಿ ಆಗಿರೋದು ಗುಟ್ಕಾ ತಂಬಾಕು ತಯಾರಿಕೆ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ದಾಳಿಯಾಗಿದೆ. ಅಕ್ರಮವಾಗಿ ತಯಾರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ರೈಡ್. ಸುಮಾರು 1 ಕೋಟಿ ಮೌಲ್ಯದ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಟ್ಕಾ ಪಾನ್ ಮಸಾಲ ಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಕೋಲಾರ ಕೈಗಾರಿಕೆ ಪ್ರದೇಶದ ಗೋದಾಮಿನಲ್ಲಿ ಈ ಘಟನೆ ನಡೆದಿದೆ. ನಕಲಿ ಗುಟ್ಕಾ ಪಾನ್ ಮಸಾಲ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ ಸ್ಥಳದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ ದಕ್ಷಿಣ ಭಾರತದ ಅಕ್ರಮ ತಾಣವಾಗಿ ಬದಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ, ಆಂಧ್ರಕ್ಕೆ ಸುಮಾರು 40ಕ್ಕೂ ಹೆಚ್ಚು ನಮೂನೆಯ ಗುಟ್ಕಾ ಪಾನ್ ಮಸಾಲ ಇಲ್ಲಿಂದಲೇ ಸರಬರಾಜಾಗ್ತಾ ಇತ್ತು ಅನ್ನುವಂಥ ಮಾಹಿತಿಯ ಮೇರೆಗೆ ಅಧಿಕಾರಿಗಳ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ನ ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿ GST ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಗಡಿ ಜಿಲ್ಲೆ ಬೀದರ್ ಅಕ್ರಮಗಳ ತಾಣ ಆಗ್ತಾ ಇದೆಯಾ? ನಕಲಿ ಪಾನ್ ಮಸಾಲ ಗುಟ್ಕಾ ತಯಾರು ಮಾಡ್ತಾ ಇದ್ದ ಒಂದು ಗೋಡಾನ್ ಮೇಲೆ ಅಧಿಕಾರಿಗಳು ಮಧ್ಯರಾತ್ರಿ ದಾಳಿ ನಡೆಸಿದ್ದಾರೆ, ಕಾರ್ಯಾಚರಣೆ ನಡೆಸಿದ್ದಾರೆ. ಇಲ್ಲಿ ಒಂದಿಲ್ಲ ಎರಡಿಲ್ಲ, ಸುಮಾರು 40ರಿಂದ 50ಕ್ಕೂ ಅಧಿಕ ವಿವಿಧ ಹೆಸರಿನ ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಏನದಂದ್ರೆ ಅಧಿಕಾರಿಗಳು ರಾತ್ರಿಯಿಂದಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದಿಲ್ಲ ಎರಡಿಲ್ಲ, ಹಲವು ಹೆಸರಿನ ಹಲವು ಬ್ರ್ಯಾಂಡ್ ಏನೇನದಂದ್ರೆ ಪಾನ್ ಮಸಾಲ ಗುಟ್ಕಾ ಸೇರಿದಂತೆ ತಯಾರು ನಡೆಸುವ ಮೂಲಕ ಜನರ ಜೀವಕ್ಕೆ ಎಲ್ಲೋ ಒಂದು ಕಡೆ ಕುತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು. ಈ ರೀತಿ ಕೆಮಿಕಲ್ ಏನದಂದ್ರೆ ಅಡಿಕೆಯಲ್ಲಿ ಮಿಕ್ಸ್ ಮಾಡೋ ಮೂಲಕ ಪಾನ್ ಮಸಾಲ ತಯಾರು ಮಾಡ್ತಾರೆ. ಇದು ಏನಾದರೂ ಅಧಿಕಾರಿಗಳ ಪ್ರಕಾರ ಇದು ಏನಾದರೂ ಸ್ವಲ್ಪ ದೇಹಕ್ಕೆ ಸೇರಿದ್ರೆ ಕ್ಯಾನ್ಸರ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದರು. ನಾವು ಒಳಗಡೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಬ್ರ್ಯಾಂಡ್ಗಳೇನದಂದ್ರೆ ನಕಲಿ ಬ್ರ್ಯಾಂಡ್ಗಳು ತಯಾರಿಸುವ ಮೂಲಕ ಎಲ್ಲೋ ಒಂದು ಕಡೆ ಬೀದರಿಗೆ ಇವತ್ತು ಅಕ್ರಮಗಳ ತಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ನೆರೆಯ ತೆಲಂಗಾಣ ಇತ್ತ ಮಹಾರಾಷ್ಟ್ರ ಎರಡು ಗಡಿಗೆ ಹೊಂದಿಕೊಂಡಿರುವ ಬೀದರ್ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಗುಟ್ಕಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು ತಯಾರು ಮಾಡಿ ಇಟ್ಟಿದ್ದಾರೆ. ಮತ್ತು ಅದೇ ರೀತಿ ತಯಾರು ಮಾಡುವಾಗೋಸ್ಕರ ಬೇಕಾದಂಥ ಪದಾರ್ಥ ಅಡಿಕೆ ಇರ್ಬೋದು ನೋಡ್ಬೋದು. ನಾವು ತೋರಿಸ್ತೀವಿ. ಸಾಕಷ್ಟು ಇದನ್ನು ಅಡಿಕೆ ಇದೆ ನೋಡ್ಬೋದು. ಅಡಿಕೆ ಸೇರಿದಂತೆ ಪ್ರತಿಯೊಂದು ಪ್ಯಾಕಿಂಗ್ ಕವರು ಏನಂದ್ರೆ ಇಲ್ಲಿ ಪತ್ತೆಯಾಗಿವೆ. ಕೋಟ್ಯಾಂತರ ಮೌಲ್ಯದ ನಕಲಿ ಗುಟ್ಕಗಳು ಪತ್ತೆಯಾಗಿವೆ ನೋಡ್ಬೋದು. ಈಗಾಗಲೇ ದಾಳಿ ನಡೆಸಿದಂಥ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು. ಇಂಥ ಸಾಕಷ್ಟು ಏನಂದ್ರೆ ಅಕ್ರಮ ಅಡ್ಡೆಗಳಲ್ಲಿ ನಡೀತಾ ಇವೆ. ಸಂಬಂಧಪಟ್ಟವ್ರು ಸರ್ಕಾರನೇ ಎಚ್ಚೆತ್ತುಕೊಳ್ಳಲೇಬೇಕು. ಯಾಕಂದರೆ ಜನರ ಜೀವ, ಜನರ ಹೊಟ್ಟೆ ಇಂಥವೇನಾದ ನಕಲಿ ಗುಟ್ಕಗಳು ಸೇರಿದ್ರೆ ಎಲ್ಲೋ ಒಂದು ಕಡೆ ಶಿವನ ಪಾದ ಸೇರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಬೀದರ್ನ ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಕೋಲಾರ ಕೈಗಾರಿಕೆ ಪ್ರದೇಶ ಆಗೋದು ಅಕ್ರಮಗಳ ತಾಣ ಆಗ್ತಾ ಇದೆ ಅಂತ ಹೇಳ್ಬೋದು ನೋಡ್ಬೋದು ನೀವು. ಈಗಾಗಲೇ ಇಲ್ಲಿ CPI ಕೂಡ ಬಂದರೆ, ನ್ಯೂಟನ್ ಪೊಲೀಸ್ ಸ್ಟೇಷನ್ CPI ಕೂಡ ಬಂದಿದ್ದಾರೆ. ಪೊಲೀಸರು ಇರ್ಬೋದು, GST ಇಲಾಖೆ ಅಧಿಕಾರಿಗಳಿರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಎಲ್ಲೋ ಒಂದು ಕಡೆ ಇವತ್ತು ಅಕ್ರಮ ತಾಣ ಆಗ್ಯದ ಅಂತ ಹೇಳ್ಬೋದು. ಸರ್ಕಾರ ಇನ್ನೂ ಉನ್ನತ ಅಧಿಕಾರಿಗಳು ತನಿಖೆ ನಡೆಸುವ ಮೂಲಕ ಈ ಒಂದು ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕಲೇಬೇಕೆಂಬುದು ಒತ್ತಾಯ ಜನರು ಕೂಡ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಾನಾಯಕ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಭೀಮಾನಾಯಕ್, ನಾವು ಗಮನಿಸ್ತಾ ಇದ್ವಿ ದಾವಣಗೆರೆಯಲ್ಲಿ ಎಷ್ಟು ದೊಡ್ಡ ಮಟ್ಟದ ಗಲಭೆ ಅಂತ. ಆದ್ರೆ ಇದು ಪ್ರೀ ಪ್ಲಾನ್ ಅನ್ನೋದಕ್ಕೆ ಒಂದಷ್ಟು ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಒಂದು ವಿಚಾರ, ಪೊಲೀಸ್ ಇಲಾಖೆ ಅಲ್ಲೂ ಕೂಡ ಅಲರ್ಟ್ ಆಗಿರಲಿಲ್ಲ. ಯಾಕಂದ್ರೆ ನಾಗಮಂಗಲದ ಗಲಭೆಯ ಪ್ರಕರಣ ನಮ್ಮ ಮುಂದೆ ಉದಾಹರಣೆ ಆಗಿದ್ರೂ ಕೂಡ ಅಲರ್ಟ್ ಯಾಕಾಗ್ಲಿಲ್ಲ ಅನ್ನುವಂಥ ಪ್ರಶ್ನೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಶ್ರುತಿ, ಏನು ಅಂದರೆ ನಾಗಮಂಗಲ ಆಯಿತು, ಕೋಲಾರ ಆಯಿತು, ಈ ರೀತಿಯ ಘಟನೆಗಳು ಈ ಬಾರಿ ಗಣಪತಿ ವಿಸರ್ಜನೆ ವೇಳೆ ನಡೀತಾ ಇದ್ರೂ ಸಹ ಪೊಲೀಸರು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ರ ಅನ್ನುವಂಥ ಅನುಮಾನ ಇಲ್ಲಿ ಕಾಡ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಗೂ ಗೊತ್ತಿರುವಂಥದ್ದು ಮತ್ತು ಹೈ ಅಲರ್ಟನ್ನು ಇರಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯ ಘಟನೆಗಳು ಆದಮೇಲೆ ಅವರು ಎಚ್ಚೆತ್ತುಕೊಳ್ಳೋಕ್ಕಿಂತ ಮುನ್ನ ಮೊದಲೇ ಈ ರೀತಿಯ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಆದರೆ ನಿನ್ನೆ ಏನು ಗಣಪತಿ ವಿಸರ್ಜನೆ ವೇಳೆ ಘಟನೆ ಆಯಿತು, ಕಲ್ಲು ತೂರಾಟ ಆಯಿತು, ಪೊಲೀಸರು ಸೇರಿದಂತೆ ಅನೇಕ ಜನರಿಗೆ ಗಾಯಗಳಾಯಿತು. ನಾನೀಗ ಅರಳಿಮರ ಕ್ರಾಸ್ನಲ್ಲಿದ್ದೇನೆ. ಇದೇ ರಸ್ತೆಯಲ್ಲಿ ನಿನ್ನೆ ಬೇತೂರು ರಸ್ತೆ ಅನ್ನುವಂಥ ರಸ್ತೆ ಇದು. ಬೇತೂರು ರಸ್ತೆಯಲ್ಲಿ ಗಣಪತಿ ವಿಸರ್ಜನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಶ್ರುತಿ. ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವ ಗಲಭೆ ಬಹುತೇಕ ರಾಜ್ಯದ ಜಿಲ್ಲೆಗಳಿಗೂ ಕೂಡ ಅದು ವ್ಯಾಪಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಕಾರಣ ಬೆಣ್ಣೆ ನಗರಿ, ಹೇಳಿ ಕೇಳಿ ಶಾಂತಿಯುತ ಇರುವಂಥ ಜಿಲ್ಲೆ.
ಅಲ್ಲೇ ಈಗ ಗಲಭೆ ಎದ್ದು ಬಿಟ್ಟಿದೆ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕವರಲ್ಲಿ ಕಲ್ಲು ತೂರಾಟ ಆಗಿದೆ, ಮನೆಯ ಗಾಜುಗಳು ಪುಡಿ ಪುಡಿ ಆಯ್ತು, ಕಾರುಗಳು ಜಖಮಾಯ್ತು. ಇಷ್ಟೆಲ್ಲ ಗಲಭೆಗೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಾಗಮಂಗಲದ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಆ ಗಲಭೆ ದಾವಣಗೆರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ ಅನ್ನುವಂಥ ಉತ್ತರ. ವಾಹನಗಳ ಮೇಲೆ ಕಲ್ಲು ತೂರಾಡಿ ಪುಂಡಾಟ ಮೆರೆದಿದ್ದಾರೆ. ಇಲ್ಲೂ ಕೂಡ ದುಷ್ಕರ್ಮಿಗಳು ಕೈಗೆ ಸಿಕ್ಕ ವಸ್ತುಗಳನ್ನ ಪುಡಿ ಪುಡಿ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ಬೆಣ್ಣೆ ನಗರಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಂಡ್ಯದ ನಾಗಮಂಗಲದ ದೃಶ್ಯ ನೋಡಿದ್ವಲ್ಲ, ಅದೇ ರೀತಿ ಬೆಣ್ಣೆ ನಗರಿ ದಾವಣಗೆರೆಯ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲೂ ಕೂಡ ಹೇಳಿ ಕೇಳಿ ಇಂಥ ಗಲಭೆಯನ್ನ ಹಿಂದೆಂದೂ ಕೂಡ ನಾವು ನೋಡಿರಲಿಲ್ಲ. ಅಲ್ಲಿನ ಸ್ಥಳೀಯರೇ ಹೇಳಿರುವಂಥ ವಿಚಾರಗಳಿವೆ. ಬೆಣ್ಣೆ ನಗರಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಯಾವತ್ತೂ ಕೂಡ ಇಂಥ ಗಲಭೆಗಳಿಗೆ ಸಾಕ್ಷಿಯಾಗಿರಲಿಲ್ಲ. ಕಿಡಿಗೇಡಿಗಳನ್ನ ಜಾಲಾಡಿ ಬೆಂಡೆತ್ತಿದ್ದಾರೆ ಎಸ್ಪಿ. ಸ್ಥಳದಲ್ಲೇ ಎಸ್ಪಿ ಉಮಾ ಪ್ರಶಾಂತ್ ಅವರು ಠಿಕಾಣಿ ಹೂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. 18 ಆರೋಪಿಗಳನ್ನ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಅವ್ರನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಅನ್ಯ ಕೋಮಿನ ಯುವಕರನ್ನ ಹಾಜರುಪಡಿಸಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದ ಯುವಕರು ಹಾಜರಾಗಿದ್ದಾರೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನಿನ್ನೆ ಗಣೇಶ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲೇ ಕಲ್ಲು ತೂರಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕವರ ಮೇಲೆ ಹಲ್ಲೆಗೆ ಯತ್ನ ಕೂಡ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಮಂಡ್ಯದ ನಾಗಮಂಗಲದಲ್ಲಿ ಆಗಿರುವಂತಹ ಗಲಭೆಯ ಕಿಚ್ಚು ಈಗ ದಾವಣಗೆರೆಗೂ ಕೂಡ ವ್ಯಾಪಿಸಿ ಬಿಟ್ಟಿದೆ. ಹೇಳಿ ಕೇಳಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಗಲಭೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ಇದು ವಿಪರ್ಯಾಸದ ಸಂಗತಿ. ಏನೆಲ್ಲ ಆಯ್ತು ದಾವಣಗೆರೆಯಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿದೆ. ಕೋಮುಗೇಡಿಗಳ ಅಟ್ಟಹಾಸಕ್ಕೆ ಕೆಂಡ ಮಂಗಲ ನಲುಗಿ ಹೋಗಿದೆ. ಇನ್ನು ಬೆಂಕಿ ಮಂಗಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಿರುವಾಗಲೇ ನಾಗಮಂಗಲದಲ್ಲಿ ಹೊತ್ತಿಕೊಂಡಿದ್ದ ಕೋಮು ಕಿಚ್ಚು ದಾವಣಗೆರೆಗೂ ಹಬ್ಬಿದೆ. ಬೆಣ್ಣೆ ನಗರಿಯ ಶಾಂತಿಯನ್ನ ಕದಡಿದೆ. ಆಗ ನಾಗಮಂಗಲ, ಈಗ ದಾವಣಗೆರೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ. ದಾವಣಗೆರೆಯ ವೆಂಕಟೇಶ್ವರ ನಗರದಲ್ಲಿ ಬೇತೂರು ಗಣೇಶನ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇತ್ತು. ಈ ವೇಳೆ 2 ಕೋಮಿನವರು ಘೋಷಣೆಯನ್ನ ಕೂಗಿದ್ದಾರೆ. ಇದೇ ಕಾರಣಕ್ಕೆ ಗದ್ದಲ ಶುರುವಾಗಿದೆ. ಈ ವೇಳೆ ಕೆಲ ಕೋಮುಗೇಡಿಗಳು ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ್ದಾರೆ. ಕೂಡಲೇ ಲಾಠಿ ಹಿಡಿದು ಫೀಲ್ಡ್ಗಿಳಿದ ಎಸ್ಪಿ ಉಮಾ ಪ್ರಶಾಂತ್ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಸದ್ಯ ಹಳೆ ದಾವಣಗೆರೆ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಘರ್ಷಣೆ ಬಳಿಕ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣವಿರುವ ಕಾರಣ ಪೊಲೀಸ್ ಇಲಾಖೆ 144 ಸೆಕ್ಷನ್ ಜಾರಿ ಮಾಡಲು ಮುಂದಾಗಿದೆ. ನಿನ್ನೆ ಪ್ರಚೋದನಕಾರಿ ಭಾಷಣ ನೀಡಿದ್ರಿಂದಲೇ ಈ ಗಲಾಟೆ ನಡೆದಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿರುವುದಾಗಿ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ. ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು. ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಅದನ್ನು ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ. ಇವಾಗ ಯಾರು ತಮ್ಮ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ. ಇನ್ನು ಸ್ಥಳಕ್ಕೆ ಪೂರ್ವ ವಲಯ ಐಜಿಪಿ ರಮೇಶ್ ಬೇತೂರು ರೋಡ್ಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗದಿಂದ ದಾವಣಗೆರೆಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಬಂದಿಳಿದಿದ್ದಾರೆ. ಹಳೆ ದಾವಣಗೆರೆಯ ಸುತ್ತಮುತ್ತ ಗಸ್ತನ್ನು ತಿರುಗ್ತಾ ಇದ್ದಾರೆ.
ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಗಳೇ ಟಾರ್ಗೆಟ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.